ಬೈ ಎಲೆಕ್ಷನ್ ಬರ್ತಾ ಇದೆ, ಯಾರು ಬಂದ್ರು ಉತ್ತಮ? ನಮಗೆ ಸಿ ಪಿ ಯೋಗೇಶ್ವರ್ ಬಂದರು ಉತ್ತಮ. ಈಗ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಜಿಲ್ಲೆ ಸೇರಿಸಬೇಕು ಅಂತಿದ್ದಾರೆ. ಅವ್ರದ ಅದೆಲ್ಲ ಕಂಪ್ಲೀಟಾಗಿ ಶ್ರೀರಾಮನ ಲೆಕ್ಕದಲ್ಲಿ ಕಂಪ್ಲೀಟಾಗಿ ರಾಮ ಇದು ಮಾಡವ್ರೆ. ಕುಮಾರಸ್ವಾಮಿ ಮಾಡಿದ್ರು ಸರಿ. ಅದು ರಾಮನಗರ ಅವರು ಪೀರಿಯಡ್ ಆಗಿರೋ ಅಂತ ಇದನ್ನು ಯಾರು ಬೆಳೆಸೋಕ್ಕಾಗೋದಿಲ್ಲ. ನಮ್ಮ ಡಿಸ್ಟ್ರಿಕ್ಗೆ, ರಾಮನಗರ ಡಿಸ್ಟ್ರಿಕ್ಗೆ ಬೇಕಾದಷ್ಟು ಅನುಕೂಲತೆ ಮಾಡವ್ರೆ. ಅವರು ದೇವೇಗೌಡರು ಕೂಡ ಅಲ್ಲಿಂದ ಎಲೆಕ್ಷನ್ ಇದಾಕಿ ಒಂದು ಇದಿರುವುದು ಬಾಂಧವ್ಯ ದೆಸೆಯಿಂದ, ರಾಮನಗರ ಬಾಂಧವ್ಯ ದೆಸೆಯಿಂದ ರಾಮನಗರ ಜಿಲ್ಲೆ ಅಂತ ಮಾಡ್ಕೊಂಡವ್ರೆ. ಅದರದೇನು ತೊಂದರೆ ಏನಿಲ್ಲ. ರಾಮನಗರ ಜಿಲ್ಲೆ ಆಗಿರೋದೇ ಸರಿ. ಈಗ ಡಿ ಕೆ ಶಿವಕುಮಾರ್ ದಿವಸ ಬಂದಿಲ್ಲ, ಇವಾಗ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಿ. ಡಿ ಕೆ ಶಿವಕುಮಾರ್ ನಮ್ಮ ತಾಲೂಕು ಏನು ಮಾಡಿದ್ದಾರೆ ಸರ್? ಇವಾಗ ಬಂದವರು ಅಷ್ಟೇ. ಅವ್ರಿಗೆ ಹುಟ್ಟು ಬೆಳಗ್ಗೆ ತಗೊಂಡು ನಮ್ಮ ತಾಲೂಕು ಎಲ್ಲಿ ಬಂದಿದ್ದಾರೆ, ಈಗ ಬಂದವ್ರೆ. ಈಗ 12,000 ಅರ್ಜಿ ಕೊಟ್ಬಿಟ್ಟವ್ರೆ ನಮಗೆ. ನಾನು ತಾಲೂಕು ಆಫೀಸಲ್ಲಿ ಕುಂತ್ಕೊಂಡು ಕಂಪ್ಲೀಟಾಗಿ ಎಲ್ಲ ಮಾಡಿಬಿಟ್ಟು ವಿಲೇವಾರಿ ಮಾಡಿಬಿಟ್ಟಿವಿ ಅಂತಾರೆ. ಅವತ್ತು ಹೊಂಟೋದು. ಇವತ್ತು ಇಲ್ಲಿವರೆಗೂ 12,000 ಅರ್ಜಿ ಅಲ್ಲೇ ಬಿದ್ದಾವೆ. ಏನೂ ಮಾಡೋಕ್ಕಾಗಲಿಲ್ಲ. ಏನು ಮಾಡಿಬಿಟ್ಟಾರು ಡಿ ಕೆ ಶಿವಕುಮಾರು? ಈಗ ಏನು ಯಾವತ್ತು ಬೈದಾರೆ ಹೇಳಿ ನೋಡುವ. 30 ವರ್ಷದಿಂದ ನಾನು 40 ವರ್ಷದಿಂದ ಕಾಂಗ್ರೆಸ್ಸಲ್ಲಿದ್ದವನು. ನಾನು 40 ವರ್ಷದಲ್ಲೇ ಕಾಂಗ್ರೆಸ್ಸಲ್ಲಿದ್ದವನು. ಏನೂ ಮಾಡಲಿಲ್ಲ ಯಾವಯ್ಯ. ಸುಮ್ಮನೆ ಹಂಗೆ ಅಂದ್ಕೊಳ್ಳೋದು ಅಷ್ಟೇ. ಏನಾರ ಒಂದು ತೋರಿಸಿ ನೋಡುವ. ಸಿ ಪಿ ಯೋಗೇಶ್ವರ ಆದರೂ ಕಂಪ್ಲೀಟಾಗಿ ಡಿ ಕೆ ಇವರು ಸದಾನಂದ ಗೌಡರು 240 ಕೋಟಿ ತೊಗೊಂಬಂದು ಕಂಪ್ಲೀಟಾಗಿ ಪುಣ್ಯಾತ್ಮ ಮಾಡವನೆ. ಅದಕ್ಕೆ ನಮ್ಮ ಎಚ್ ಡಿ ದೇವೇಗೌಡರದು ಒಂದು ಅವರು 25 ವರ್ಷ ಕಟ್ಟಿ ಬಿಟ್ಬಿಟ್ಟಿದ್ರು. ಈ ಪುಣ್ಯಾತ್ಮ ತಗೊಂಬಂದು ಕಂಪ್ಲೀಟಾಗಿ ಜನಗಳಿಗೆ ನೀರು ಕೊಟ್ಟ. ಯಾರು? ಸಿ ಪಿ ಯೋಗೇಶ್ವರು. ನಮಗೆ ಈಗ ಇವರು ಯೋಗೇಶ್ವರ್ಗೆ ಕೊಟ್ಟರೆ ಟಿಕೆಟು ಗ್ಯಾರಂಟಿ ಗೆಲ್ತಾರೆ ಅಂತ. ಆಗುತ್ತೆ. ಈಗ ಇಗ್ಲೂರು ನಮ್ಮ ಚನ್ನಪಟ್ಟಣ ತಾಲೂಕಿಗೆ ನೀರಾವರಿ ಮಾಡಿದಂಥ ಅಭ್ಯರ್ಥಿ. ಈಗ ನಮ್ಮ ಚನ್ನಪಟ್ಟಣ ತಾಲೂಕು ಹಸಿರಾಗಿರ್ಬೇಕಾದ್ರೆ ಅವರೇ ಕಾರಣ. ಇವರು ನಮ್ಮ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಡ್ಯಾಮ್ ಕಟ್ಟಿದ್ರು. ಆ ಡ್ಯಾಮ್ ಕಟ್ಟಲಾಗಿ ನೀರಾವರಿ ಮಾಡಿದಂಥವರು ಪೈಪ್ಲೈನ್ ಮಾಡ್ಕೊಂಬಂದು ಯೋಗೇಶ್ವರ ಅವರು. ಈಗ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಸೇರಿಸಬೇಕು ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಅದು ಯಾವುದೇ ಕಾರಣಕ್ಕೂ ರಾಮದೇವ್ರ ಬೆಟ್ಟ ಇರೋ ದೆಸೆಯಿಂದ ಅದು ರಾಮದೇವರು ಬೆಟ್ಟ ಇರೋದ್ರಿಂದ ಅದರ ರಾಮನಗರ ಜಿಲ್ಲೆ ಅಂತಲೇ ಇರಬೇಕು. ಒಳ್ಳೆಯದು. ಇವಾಗ ಏನಾಯಿತು ಅಂತಂದರೆ, ಈಗ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ನಿಲ್ಲಿಸಿದ್ರು. ಅವರು ಹೋದ ಸಾರಿನೂ ನಾವು ಎಲ್ಲ ಮಂಡಲ ಪಂಚಾಯತಿಲಿ ನಾವೇ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ. ಈ ಸಾರಿ ಏನಾಯಿತು ಅಂತ ಅಂದರೆ ಡಾಕ್ಟ್ರು ಕೊಟ್ಟರಲ್ಲ ಡಾಕ್ಟ್ರಿಗೆ, ಆ ದೆಸೆಯಿಂದ ಈ ಸಾರಿ ಸೋಲಾಯ್ತು ಅಷ್ಟೇ ಅವ್ರಿಗೆ. ಎಲ್ಲಿ ಈಗ ಚನ್ನಪಟ್ಟಣ ತಾಲೂಕಾ ಯೋಗೇಶ್ವರ್ಗೆ ಕೊಟ್ಟರೆ ಟಿಕೆಟ್ ಒಳ್ಳೆಯದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.